ಕರೀಲಿ ಅಂತಂತ ಕರೆದು, ಈಶ್ವರಿ ಬಾಮ್ಮ ನಿನಗೊಂದು ಒಳ್ಳೆ ಗುಡ್ ನ್ಯೂಸ್ ಹೇಳಬೇಕು ಅಂತೆಲ್ಲ ಹೇಳಿದೆ ಅಂತಾರೆ. ಏನು ಮಾವ ಅಂತಂದ್ರೆ, ನಿಮ್ಮ ಬಾವಿ ಬೀಗರಿಗೆ ನಾ ಫೋನ್ ಮಾಡಿ 15ನೇ ತಾರೀಕಿಗೆ ಒಳ್ಳೆ ಮುಹೂರ್ತ ಇದೆ, 15ನೇ ತಾರೀಕಿಗೆ ಮುಹೂರ್ತ ಮಾಡ್ಕೋಬೋದು ಅಂತೆಲ್ಲ ಹೇಳಿದಾರ ಅಂತೆಲ್ಲ ಹೇಳ್ತಾರೆ. ಖುಷಿ ಅಂದರೆ ಖುಷಿ ಅವ್ರಿಗೆ, ಅರ್ಧ ಜನ ಖುಷಿ ಆಗುತ್ತೆ, ಅರ್ಧ ಜನ ಬೇಜಾರು. ಆಮ್ಯಾಕೆ ಇನ್ನೊಂದು ವಿಚಾರ, ಮದುವೆನ ಮನೆಗೆ ಮಾಡ್ಕೊಳ್ಳೋಣ ಅಂತೆಲ್ಲ ಹೇಳಿದೆ. ನಿಮ್ಮ ತಕರಾರು ಏನಿಲ್ಲ, ಇಲ್ಲ ನಿಮ್ಮ ನಿರ್ಧಾರ ಭಾವ, ನಾವು ತಕರಾರು ಮಾಡೋದ್ರಾಗ ಏನಾನ ಅರ್ಥ ಆಯ್ತಾ ಭಾವ ಅಂತೆಲ್ಲ ಹೇಳ್ತಾ, ಸರಿ ಬಿಡು ಅಂತೆಲ್ಲ ಹೇಳಿ ಚೆಕ್ ತೊಗೊಂಬರ್ರಿ ಅಂತೆಲ್ಲ ಹೇಳಿ ಚೆಕ್ 1 ಕೋಟಿ ರೂಪಾಯಿ ಚೆಕ್ ಕೊಡ್ಬೇಕಂತ ಮಾತಾಡ್ತಾರೆ. ಅದೇ ಟೈಮಿಗೆ ಚಂಪಾ ಕಸ ಬಳಿತಾ ಇರಬೇಕಾದ್ರೆ ಚಿತ್ರ ಬಂದ, ಇದೇ ಕೆಲಸ ಮಾಡ್ಕೊ, ಇದೇ ಪರ್ಮನೆಂಟ್ ನಿನಗೆ ಕೆಲಸ. ಆದರೆ ನಿನಗೊಂದು ವಿಷಯ ಗೊತ್ತೇ ಅಂತ, ಇದು ಹೇಳಿದ್ರೆ ತಿಳ್ಕೊತೀನಿ, ಹೇಳಿ ಚಿತ್ರಕ್ಕ ಅಂತೆಲ್ಲ. ನಮಗೆಲ್ಲ ಗುಡ್ ನ್ಯೂಸ್, ಆದರೆ ನಿನಗೊಂದು ಬ್ಯಾಡ್ ನ್ಯೂಸು ಅಂತೆಲ್ಲ ಹೇಳ್ತಾ, ಅದೇ ಸಂಪತ್ತು, ಅದೇ ನಮ್ಮ ತಮ್ಮಂದು ಮದುವೆ 15ನೇ ತಾರೀಕಿಗೆ ಅಂತೆಲ್ಲ, ನೀನು ಕೊರಕಂತ ಕುಂದಿರ್ಬೇಕು ಮೂಲೆ ಒಂದು, ಬೇಡ ಅಂತ ನಾವೇ ಕೈ ಬಿಟ್ಟ ಮೇಲೆ ನಾವೆದಕ್ಕಕ್ಕ ಅವ್ರ ಬಗ್ಗೆ ಕೊರಕಂತ ಕುಂದಿರ್ಬೇಕು ಅಂತೆಲ್ಲ ಹೇಳ್ದ. ಬೇಡ ಆದ ವಿಚಾರ ಮಾತಾಡಿ ನಮ್ಮ ನೆಮ್ಮದಿ ಹಾಳು ಮಾಡ್ಕೋಬಾರ್ದ ಅಂತದ. ಹಂಗೆ ಸಂಬಂಧ ಇಲ್ದಿರೋರ ಬಗ್ಗೆ ನಾನೆದಕ್ಕೆ ಮೂಲೆಯಲ್ಲಿ ಕುಂತ್ಕೊಳ್ಳಿ ಅಂತೆಲ್ಲ ಹೇಳ್ದ. ನನಗೆ ನನ್ನ ಭವಿಷ್ಯನ ಮುಖ್ಯ, ಯಾರೇನಾದರೂ ನನಗೇನು, ನನಗೆದಕ್ಕೆ ಬೇಕು ಅಂತೆಲ್ಲ ಹೇಳ್ದಾಳ. ನಿನಗೆ ಭವಿಷ್ಯ ಬೇರೆ ಇದ್ದಿದ್ದೆ ಅಂತೆಲ್ಲ ಹೇಳ್ದಾಳ. ನೀನು ಕಸ ಬಳಸ್ಕೊಂಡು ಒಲೆ ಮುಂದೆ ಅಡುಗೆ ಭವಿಷ್ಯ ದೊಡ್ಡ ಬಿಲ್ಡಪ್ ಕೊಡ್ತೀಯ ಅಂತೆಲ್ಲ ಹೇಳಿದಾಗ, ಚಿತ್ರಕ್ಕ ಸೋಮಾರಿ ಥರ 3 ಹೊತ್ತು ಅಟ್ಟಿಯೊಳಗೆ ಕುಂತು ಕಾಲ ಕಳೆಯ ನಿಮ್ಮಂಥವ್ರಿಗೆ ಭವಿಷ್ಯ ಇದೆ ಅಂದಮೇಲೆ ನಮ್ಮ ಯಾವಾಗಲೂ ಕಷ್ಟಪಡೋ ನಮ್ಮಂಥವ್ರಿಗೆ ಭವಿಷ್ಯ ಇರೋಕ್ಕಿಲ್ವೇ ಅಂತೆಲ್ಲ ಹೇಳ್ದ. ಇಷ್ಟೆಲ್ಲ ಆದರೂ ಕೂಡ ಕೊಬ್ಬು ಕರಗಿಲ್ವಲ್ಲ ಅಂತೆಲ್ಲ ಹೇಳ್ದ. ಏನೋ ಕೊಬ್ಬು ಅನ್ನೋಕ್ಕೆ ಸ್ವಾಭಿಮಾನ ಅಂತಾರ ಚಿತ್ರಕ್ಕ ಅಂತೆಲ್ಲ ಹೇಳಿ ಮಾತಾಡ್ದ. ಚಿಕ್ಕ ವಯಸ್ಸಿಂದನೂ ನಾನೊಬ್ಬ ದೊಡ್ಡ ಲಾಯರ್ ಆಗಬೇಕು ಶಾನೆ ಕನಸು ಕಟ್ಕೊಂಡಿದ್ದೆ. ಆದರೆ ಅದೆಲ್ಲ ಯಾವುದೋ ಕಾರಣಕ್ಕೆ ಅದಾಗಕ್ಕಿಲ್ಲ ಅಂತ ಕೈ ಬಿಟ್ಟಿದೆ. ಆದರೆ ಈಗ ವಿದ್ಯಕ್ಕನ ಪ್ರೇರಣೆಯಿಂದ ನಾನು ಆಗ್ತೀನಿ ಅಂತೆಲ್ಲ ಹೇಳ್ದೆ. ವಿದ್ಯಾ ಕ್ಲಾಪ್ಸ್ ಹಾಕ್ಕೊಂಡು ಬರ್ತಾ, ಇಷ್ಟು ದಿನದಲ್ಲಿ ಇವತ್ತು ನಾವು ಸಾಧನೆ ಮಾಡಿ ತೋರಿಸ್ಬೇಕು ಚಂಪಾ ಅಂತೆಲ್ಲ ಹೇಳಿದಾಗ, ನಮ್ಮಿಂದ ಯಾವುದು ಸಾಧ್ಯ ಇಲ್ಲ ಅಂತ ಹೇಳಿದವ್ರ ಮುಂದೆ ನಾವು ನಮ್ಮ ಸಾಧನೆಯಿಂದ ಉತ್ತರ ಕೊಡಬೇಕು ಅಂತೆಲ್ಲ ಹೇಳ್ದ. ನಮ್ಮ ಮನೆಯನ್ನು ಬಿಟ್ಟು ಬಿದ್ದಿದ್ದಾನ, ನಿಮಗೆ ಬೀದಿಯಲ್ಲಿ ಬಿದ್ದಿರೋರಿಗೆಲ್ಲ ಕರ್ಕೊಂಬಂದು ಲಾಯರು ಡಾಕ್ಟ್ರ್ ಎಲ್ಲ ಓದಿಸೋಕ್ಕೆ ಅಂತೆಲ್ಲ ಹೇಳಿ ಹೊಡಿತೀನಂತ ಈಕಂದಾಗ ಪೊರ್ಕೆ ಐತಂತ ಇವರಿಬ್ಬರು, ಈಕಿ ಕೈ ಎತ್ತಿದಾಳ, ಆಕಿ ಪೊರ್ಕೆ ಎತ್ತಿದಾಳ, ಇಬ್ಬರದ್ದು ಜಟಾಪಟಿ ಜಗಳ ಜೋರು ನಡೀತಾನೆ ಇರ್ತೈತಿ. ನಿಮಗೆ ಮರ್ಯಾದೆ ಇಲ್ಲಿದ್ದ ಹೋದ್ರಿ ಅಂತೆಲ್ಲ ಹೇಳಿ ಕಳಿಸ್ಬಿಡ್ತಾ. ಒಂದೇ ಒಂದು ಕಿತ ಹಿಂಗೆ ತಿರುಗಿ ಬಿದ್ದರೆ ಬಾಲ ಮುದ್ರಕೊಂಡು ಒಯ್ತಾ ಇರ್ತಾರೆ ಚಂಪಾ ನೀನು ಅಂತೆಲ್ಲ ಹೇಳಿ ಇವರಿಬ್ಬರು ಹಗ್ ಮಾಡ್ಕೊತಾರೆ ಒಬ್ರಿಗೊಬ್ರು. ಇವರು ಫೋನ್ ಆಗಿ ಹುಡುಗಿ ಫೋನ್ ಮಾಡ್ತಾ, ಸಂಪತ್ ಅವ್ರ ಮಗಳು MLA ಮಗಳು ಮಾತಾಡಲು ಅಂತೆಲ್ಲ ಹೇಳಿದಾಗ, ಅದು ಪರ್ಸ್ನಲ್ ಅಂದ, ಮಾತಾಡು ಅಂತ ಅವರಮ್ಮ ಅವ್ರ ಅಕ್ಕ ಇಬ್ಬರು ಫೋರ್ಸ್ ಮಾಡಿದಾಗ ಎಲ್ಲರಿಗೂ ಇದು ಸ್ಪೀಕರ್ ಹಾಕಿ, ಅದು ವಾಶ್ರೂಮ್ಗೆ ಅದನ್ನು ಫಾರಿನಲ್ಲಿ ಇರೋ ಥರ ಇದ್ದೀರಲ್ಲ ವಾಶ್ರೂಮ್ ಹೋಗಿದ್ದೆ ಅಂತೆಲ್ಲ ಹೇಳಿ ಸರಿ 2 ವಿಚಾರಕ್ಕೋಸ್ಕರ ಫೋನ್ ಮಾಡಿದೆ. ಒಂದು, ನಿಮ್ಮ ಬಾಡಿ ಟೆಸ್ಟ್ ರಿಸಲ್ಟ್ ಬಂದಿದೆ, ಎಲ್ಲ ಚೆನ್ನಾಗಿದೆ, ಬಟ್ ಲಿವರ್ ಮಾತ್ರ ಹೋಗಿದೆ ಅಂತೆಲ್ಲ ಹೇಳ್ತಾ. ಲಿವರ್ ಮಾತ್ರ ಸೆಕೆಂಡ್ ಮೇಂಟೈನ್ ಮಾಡಿದ್ರಿ, ಬಟ್ ಲಿವರ್ ಮಾತ್ರ ಸೆಕೆಂಡ್ ಸ್ಟೇಜಲ್ಲಿದೆ ಅಂತೆಲ್ಲ ಹೇಳ್ತಾರೆ. ಅವ್ರು ನಿಟ್ಟುಸಿರು ಬಿಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ ಅಂತೆಲ್ಲ. ಸಾಧನೆ ಯಾವುದೇ ಕಸಾಲೆ ಏನೂ ಇಲ್ಲ ಅಂತೆಲ್ಲ ಹೇಳಿದಾಗ, ನೋಡವ್ವ ನಮ್ಮ ಸುಭಾಷನ್ಗೆ ಯಾವುದೇ ಆರೋಗ್ಯ ಕಾಯಿಲೆ ಇಲ್ಲ ಅಂತ ಗೊತ್ತಾಯ್ತು, ನಾವು ಬಿಡೋದು ಬೇಡ ಕಣವ್ವ, ನಾವು ಸಿಸ್ಟರ್ನ ಕಳಿಸಿ ಅವ್ರಿಗೆ ಆರೋಗ್ಯ ಇವನಿಗೆ ಹೆಣ್ಣು ಕೊಡೋದೇ ಹೆಚ್ಚೆ ಅದೆಲ್ಲ ಮಾಡಿದೆ ಹೊಡೆದ್ರೆ ನೆಲಕ್ಕೆ. ನಾನು ಮಾತಾಡ್ತೀನಿ ಬೇಡಮ್ಮ ಅಂತೆಲ್ಲ ಹೇಳಿ ಕೊಡಲು ಅಂತ ಸ್ವೀಟಿ ಅಂತೆಲ್ಲ ಹೇಳಿದಾಗ, ಸ್ವೀಟಿ ಅಂತ ನಮ್ಮಿಬ್ಬರ ಮಧ್ಯೆ ತುಂಬ ಪರ್ಸ್ನಲ್ ವಿಷಯ, ಅದೆಲ್ಲ ಅವರಿಗೆಲ್ಲ ಗೊತ್ತಾಗುತ್ತೆ ಬೇಡ ಸ್ವೀಟಿ ಅಂತ ಹೇಳಿದಾಗ, ಸ್ವೀಟಿ ಅಂತ ಅವ್ರು ನನ್ನ ಪ್ರೀತಿಯಿಂದ ಕರೀತಾರೆ, ನೀವೆದಕ್ಕೆ ಕರಿತೀನಿ, ನಾನು ನವ್ಯ ಅಂದರೆ ಸಾಕು ಅಷ್ಟೇ ಅಂತೆಲ್ಲ ಹೇಳ್ದ. ಏನವ್ವ ಇವಳು ಫೋನ್ ಇಟ್ಮೇಲೆ ಒಂದು ಸ್ವಲ್ಪ ಕೆಲಸ ಇದೆ, ಏನವ ಶಾಪಿಂಗು ಅಂತೆಲ್ಲ, ಅದೆಲ್ಲ ನಿಮಗೆದೆ ಕೇಳಬೇಕು ಅಂತೆಲ್ಲ ಬೈದು ಬಿಡ್ತಾ. ನೋಡವ್ವ ಇವಳನ್ನ ತಲೆ ಮೇಲೆ ಕೂಡಿಸ್ಕೊತೀಯ ಅಂತ ಚಿತ್ರ, ನಾವು ಬರೀ ಈ ಹೆಲ್ಮೆಟ್ ಭಾರ ಅನಿಸುತ್ತೆ ಕಣ್ಲೆ, ಆದರೆ
ಅದು ನಮ್ಮ ರಕ್ಷಣೆ ಮಾಡುತ್ತಲ್ಲ ಹಂಗೆ ನಮಗೆ ಬರೀ ನಂಟೊಂದೇ ಬೇಕಾಗಿಲ್ಲ, ಗಂಟು ಬೇಕಲ್ಲ ಅಂತೆಲ್ಲ ಹೇಳ್ತಾ ಬಿರ್ನೆ ಬರ್ರೆ ಚಂಪಾ ಮತ್ತು ಸರು ಅಂತೆಲ್ಲ ಏನಂದರೆ ಮಗು ಮೂಮೆಂಟ್ ಆಗ್ತಾಯಿದೆ, ನನಗೆ ಗೊತ್ತಾಗ್ತಾ ಇದೆ ಅಂತ ದಿಟ ಹೇಳ್ತಾ ಇದೆಯಾಕ ಅಂದ ನೋಡು ಅಂದಾಗ ಆಗ ನಾನು ಒಂದ್ಕಿತ ಮುಟ್ಟಿ ನೋಡ್ತಿದ್ದೆ. ಇಲ್ಲ ಅಂತೆಲ್ಲ ಹೇಳಿದೆ. ಅಕ್ಕ ನಿನ್ನ ಗಂಡನ ಥರನೇ ಫೈಟ್ ಮಾಡ್ತೈತಿ ಕಣೆ ಅಂತೆಲ್ಲ ಹೇಳಿದಾಗ ಖುಷಿ ಆಗ್ತಾನೆ ಇರ್ತಾರೆ ಕೊದ್ದಿ. ಭದ್ರ ತಾನು ತೊಡೆ ಮೇಲೆ ಮಕ್ಕೊಂಡಿರೋದು ಅದೆಲ್ಲ ಫ್ಲ್ಯಾಶ್ ಬ್ಯಾಕ್ ಜಗಳ ಆಡ್ಕೊಂಡಿರೋದು. ಆ ಕಡೆ ಇವರು ಮನೆಗೆ ಎಲ್ಲರನ್ನ ಸೇರಿಸಿರ್ತಾರ. ಮತ್ತು ಶಿವರಾಮೇಗೌಡ ಚೇರ್ ಮೇಲೆ ಕುಂತ್ಕೊಂಡು ಗೋವಿಂದ ನಿಂತಿರ್ತಾನೆ. ಅಜ್ಜಿ ಈ ಕಡೆ ಕುಂತಿರ್ತಾರೆ. ಅದೇ ಒಂದು ಕೋಟಿ ತಗೊಂಬರಲ್ಲ ಜಲ್ದಿ ಚೆಕ್ ಅಂತೆಲ್ಲ ಹೇಳಿ ಚೆಕ್ 1 ಕೋಟಿ ರೂಪಾಯಿ ಚೆಕ್ಕು ಬರೀತಾರೆ ಸೈನು. 1 ಕೋಟಿ ರೂಪಾಯಿ ಶಿವರಾಮೇಗೌಡ ಅಂತೆಲ್ಲ ಹೇಳಿ ಬರೆದಿರ್ತಾರೆ. ಗೋವಿಂದ ಸುಭಾಷನಿಗೆ 1 ಕೋಟಿ ರೂಪಾಯಿ ಚೆಕ್ ಬರ್ದೀನಿ ತಗೊಳ, ಅದು ಮದುವೆ ದಿವಸ ಉಡುಗೊರೆ ಅಂತ, ಮದುವೆ ದಿವಸ ಅವನಿಗೆ ಉಡುಗೊರೆ ಅಂತೇಳಿ ಕೊಟ್ಬಿಡು ಅಂತೆಲ್ಲ ಹೇಳ್ದ. ಅದು ಅಣ್ಣ ನೀನೇ ಆಶೀರ್ವಾದ ಅಂತ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತೆಲ್ಲ ಹೇಳಿದಾಗ ರೀ ಆ ಗಡಿಬಿಡಿನಲ್ಲಿ ನೀವೆಲ್ಲ ಇಟ್ಬಿಟ್ಟಿರಿ, ಕೊಡ್ರಿ ನನ್ನ ಕೈಯಲ್ಲಿ, ನೀನೇ ಇಟ್ಕೋಣ ಅಂತೆಲ್ಲ. ಬೇಡ್ರಿ ಏನ್ರಿ ನೀವು ಅಟೊಂದು ಪಿರುತಿಯಿಂದ ಕೊಡ್ತಾ ಇರೋದನ್ನ ಅದನ್ನೇ ವಾಪಸ್ ಕೊಡಿ ಒಂಥರ ಹಾಕಿದ ಕೊಡಿ, ನಾನೇ ಮಡ್ಕೊತೀನಿ ಅಂತೆಲ್ಲ ಹೇಳ್ದೆ. ಅದೇ ಟೈಮಿಗೆ ಕೊಡೋಕ್ಕಂತ ಅವ್ರ ಕೈ ಚಾಚಿದಾಗ ಅದು ಸರಿನೇ ಅಂದ. ಅಮ್ಮಮ್ಮ ಇದು ಬೇಡ, ನನ್ನ ಕೈಯಲ್ಲಿ ಕೊಡಲ್ಲ, ಮದುವೆ ಕೆಲಸ ಅದು ಇದು ಅಂತೆಲ್ಲ ಹೇಳಿ ಭಾಳ ಕೆಲಸ ಇರ್ತೈತಿ, ಆ ಗಡಿಬಿಡಿನಾಗ ನೆಂಟರು ಬರೋರು ಹೋಗೋರು, ಅದಕ್ಕೆ ನನ್ನ ಹತ್ರನೇ ಇಟ್ಕೊಂತೀನಿ ಅಂತೆಲ್ಲ ಹೇಳ್ತಾ. ನನಗೆ ಹೆಂಗೋ ಕೆಲಸ ಇಲ್ಲ ಅಂದರೆ ಸರಿ ಬಿಡವ ಅಂತೆಲ್ಲ ಹೇಳಿ ನೆಕ್ಸ್ಟ್ ಎಪಿಸೋಡ್ ಬರುತ್ತೆ. ಶಿವರಾಮೇಗೌಡ ಹತ್ರ ವಿದ್ಯಾ ಬಂದು ಮಾತಾಡ್ತಾಳೆ. ಮಾವ ಅದು ಏನವ ಅಂತೆಲ್ಲ ಹೇಳಿದಾಗ ಅದು ಇದು ಚಂಪಂದು SSLC ಮಾರ್ಕ್ಸ್ ಕಾರ್ಡು ಮಾವಯ್ಯ, ಚಂಪಂದು SSLC ಮಾರ್ಕ್ಸ್ ಕಾರ್ಡು ಒಂದ್ಕಿತ ನೋಡಿ ಅಂತೆಲ್ಲ ಹೇಳ. ಓಹೋ 625ಕ್ಕೆ 602 ತಗೊಂಡವಳೆ ಅಂತೆ. ಈಗ ಚಂಪಾ ತನ್ನ ಓದನ್ನ ಮುಂದೆ ಒರೆಸಿ ಲಾಯರ್ ಆಗಿ ಅವಳನ್ನ ಮುಂದೆ ಒರೆಸಿ